ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಮಾತಾಡ್ಬೇಡಿ. ಅಮ್ಮ ಸಜ್ಜಿಗೆ ಬಡಿಸ್ತಾಳೆ, ನೀವಿಬ್ರು ತಿನ್ನಿ. ತಗೊಳ್ಳಿ ಲಕ್ಕು ಅಮ್ಮ. ಲಕ್ಕು ಅಮ್ಮ, ನಾನ್ ಹೇಳಿದ್ನಲ್ಲ, ಪಾಂಡು ಹೇಳಿದ್ದು ನಿಜ ಅಂತ. ಮನೇಲಿ ಅಮ್ಮ ಅಪ್ಪನ್ ಮಧ್ಯೆ ಮಾತುಕತೆ ಇಲ್ದೇ ಇದ್ರೆ ತಿನ್ನೋದಕ್ಕೆ ಎಲ್ಲ ಸಿಗುತ್ತೆ ಅಂತ. ಅದಕ್ಕೆ ಪಾಂಡು ಹೇಳ್ತಾನೆ, ಅಮ್ಮ ಅಪ್ಪ ಜಗಳ ಆಡಿದ್ರೆ ಸ್ವಲ್ಪನೂ ಗಾಬರಿ ಆಗ್ಬಾರ್ದು ಅಂತ. ಕೇವಲ 4-5 ದಿನದಲ್ಲೇ ಮತ್ತೆ ಒಂದಾಗ್ತಾರಂತೆ. ಸರಿ ಹೋಯ್ತು. ಪಾಂಡು 50 ವರ್ಷ ಸಂಸಾರ ಮಾಡಿದ ನೋಡು. ಸರಿ, ಲಕ್ಕು ಅಮ್ಮಂಗ್ ತಿನ್ನಕ್ ಬಿಡು. ಶಾಂತಮ್ನವ್ರೆ, ನೀವ್ ನನ್ಗೆ ನನ್ ತವ್ರ ಮನೆಯವ್ರ ಹಾಗೇನೆ ನನಗೆ ಸೇವೆ ಮಾಡ್ತಿದ್ದೀರಾ. ನೀನು ನನ್ ಮಗಳಿದ್ದ ಹಾಗೇನೆ ಮಾಡ್ಬಾರ್ದಾ? ಆ ದಿನ 5ನೇ ಮುತ್ತೈದೆಯಾಗಿ ಬಂದು ನಮ್ ಮರ್ಯಾದೆ ಉಳಿಸಿದ್ಯಾ. ಅಜ್ಜಿ, ಲಕ್ಕು ಅಮ್ಮ, ಇವತ್ತು ಗುಡಿಯಲ್ಲಿ ತುಂಬಾ ಅದ್ಭುತವಾಗಿರುತ್ತೆ. ಅದೇನದು? ಏನಾದ್ರೂ ವಿಶೇಷ ಇದ್ಯಾ? ಶಿವಪ್ಪ ಕೀರ್ತನೆಗಳನ್ನ ಹಾಡ್ತಿದ್ದಾನೆ, ಅಷ್ಟೇ ತಾನೆ? ಹೌದು, ಇವತ್ತು ಅಪ್ಪ ಯಾವ್ದಕ್ ಸಂಬಂಧಿಸಿದ ಕೀರ್ತನೆ ಹಾಡ್ತಿದ್ದಾರೆ ಅಂತ ಗೊತ್ತಾ? ಅಜ್ಜಿ, ನೀನ್ ಹೇಳು. ಹೇಳ್ತೀನಿ. ತುಕಾರಾಮ್ ಕೀರ್ತನೆಗಳೇ ಅಲ್ವಾ? ಲಕ್ಕು ಅಮ್ಮ, ನೀವ್ ಹೇಳಿ. ಏನೋ ಸಕ್ಕೋ, ನನಗ್ ಗೊತ್ತಿಲ್ಲ. ಅಪ್ಪನಿಗೆ ನಾನೇ ಹೇಳಿದೀನಿ. ರುಕ್ಮಿಣಿ ಅಮ್ಮ ಪಾಂಡುರಂಗನ್ ಮೇಲೆ ಮುನಿಸ್ಕೊಂಡಿರ್ತಾರಲ್ಲ, ಅದ್ರ ಬಗ್ಗೆ ಕೀರ್ತನೆ ಹಾಡಿ ಅಂತ ಹೇಳಿದೀನಿ. ನಾವಿಬ್ರು ಜಗಳ ಆಡಿರೋದಕ್ಕೆ ಸಕ್ಕು ಹಾಗೆ ಹೇಳಿರ್ತಾಳೆ. ನಮ್ ಜಗಳದ ಬಗ್ಗೆನಾ? ಅಯ್ಯೋ, ನೀರ್ ಕುಡಿ, ನೀರ್ ಕುಡಿ. ನೀರ್ ಕುಡಿತೀರ? ಯಾರೋ ನಿನ್ನ ನೆನ್ಸ್ಕೊಳ್ತಿದ್ದಾರೆ ಅನ್ಸುತ್ತೆ. ಲಕ್ಕುಮ್ಮ, ನಿಮ್ ಯಜಮಾನ್ರು ನಿನ್ನ ನೆನ್ಸ್ಕೊತಿದ್ದಾರೆ ಅನ್ಸುತ್ತೆ. ನೀನ್ ಇಲ್ದೇ ಇದ್ರೆ ಅವ್ರಿಗೆ ಮನೇಲೇನು ತೋಚಲ್ಲ ಅನ್ಸುತ್ತೆ. ಹಾಗೇನಿಲ್ಲ. ನಾನು ಕಷ್ಟದಲ್ಲಿದ್ರು ಬೇಜಾರಾಗಿದ್ರು ಅವರು ನೆನ್ಪಿಸ್ಕೊಳ್ಳೋದಿಲ್ಲ. ಅವರಿಗೆ ನನ್ ಬಗ್ಗೆ ಆಲೋಚನೆ ಬರೋದಿಲ್ಲ. ಅವರನ್ನ ಪ್ರೀತಿಯಿಂದ ವಿಚಾರಿಸ್ಕೊಳ್ಳೋರು ತುಂಬಾ ಜನ ಇದಾರಲ್ವಾ. ಇನ್ನು ನನ್ ಬಗ್ಗೆ ಯಾಕೆ ಯೋಚಿಸ್ತಾರೆ? ಯಾರೋ ಪ್ರೀತಿಯಿಂದ ಕೊಟ್ಟಿದ್ದನ್ನ ತಿಂದು ಸಂತೃಪ್ತಿಯಿಂದ ಸಂತೋಷವಾಗಿರ್ತಾರೆ. ಸಂತೃಪ್ತಿಯಿಂದ ಇರುವಿರಂತೆ. ನಾರಾಯಣ ನಾರಾಯಣ. ನೀವು ಹನಿ ನೀರನ್ನು ಮುಟ್ಟಿಲ್ಲ, ನೀವು ಉಪವಾಸವಿದ್ದೀರಿ. ಆದರೆ ತಾಯಿಗೆ ಈ ವಿಷಯ ತಿಳಿಯದೆ ಈ ರೀತಿ ಮಾತನಾಡುತ್ತಿದ್ದಾರೆ. ನೀವು ಬಾಯಿ ಬಿಟ್ಟು ತಿಳಿಸದೆ ಹೋದರೆ ತಾಯಿಗೆ ಈ ವಿಷಯ ಹೇಗೆ ತಲುಪುತ್ತದೆ? ಎಂದಿಗೂ ತಿಳಿಯುವುದಿಲ್ಲ. ದಯಮಾಡಿ ಹೇಳಿ, ಈಗಲಾದರೂ ಹೇಳಿ ಸ್ವಾಮಿ. ದೇವಿ, ನಿನಗೆ ಅರ್ಥವಾಗುವಂತೆ ಹೇಗೆ ತಿಳಿಸಲಿ? ಇಲ್ಲಿ ನಿನಗಾಗಿ ಕಾಯುತ್ತಿದ್ದೇನೆ. ಸ್ವಾಮಿ ನನ್ನ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ. ಹೌದು, ಇವತ್ತು ತಂಬೂರಿ ಕೂಡ ಮುನ್ನಿಸ್ಕೊಂಡಿದೆ. ಅಪ್ಪ ಮನೆಗ್ ಬಂದು ಶ್ರುತಿ ಮಾಡ್ತೀನಿ ಅಂದ್ರು. ನೀವು ಚಿಂತೆ ಮಾಡ್ಬೇಡಿ, ನಿಮಗ್ ತಿನ್ಸೋಕ್ ಯಾರು ಇಲ್ಲ ಅಂತ. ನಾನಿದೀನಲ್ಲ, ನಾನ್ ನಿಮಗ್ ತಿನ್ನಿಸ್ತೀನಿ. ಇಲ್ಲಿ ನೋಡಿ, ತಿನ್ನಿ. ಯಜಮಾನ್ರು ನೆನ್ಪಾಗಿದ್ರಿಂದ ನೀವು ತಿಂತಿಲ್ಲ ಅಲ್ವಾ? ನಾನೊಂದ್ ಹೇಳ, ನಿಮ್ ಯಜಮಾನ್ರಿದ್ದಾರಲ್ಲ, ಅವರು ನಿಮ್ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ನಮ್ಮ ಅಪ್ಪ ಕೂಡ ಅಷ್ಟೇ, ಎಲ್ರ ಮೇಲೂ ತುಂಬಾ ಪ್ರೀತಿ ತೋರಿಸ್ತಾರೆ. ಎಷ್ಟೇ ಕೆಲ್ಸ ಇದ್ರು ಅವ್ರ ಅಮ್ಮನ್ ನೆನ್ಪಿಸ್ಕೋತಾರೆ. ಹಾಗೆ ನಿಮ್ ಯಜಮಾನ್ರು ಕೂಡ ನಿಮ್ಮನ್ನ ನೆನ್ಪಿಸ್ಕೋತಾ ಇರ್ತಾರೆ. ನಾರಾಯಣ ನಾರಾಯಣ. ಸಂತೋಷವಾಯಿತು.
ಸಕ್ಕು ನಿಮ್ಮಿಬ್ಬರಿಗೂ ಆಪ್ಯಾಯತೆಯಿಂದ ತಿನಿಸಿದಳು. ಜಗತ್ ರಕ್ಷಕ ಜಗನ್ಮಾತೆ, ನಿಮ್ಮ ಕೋರಿಕೆ ಈಡೇರಿತು. ನನಗೆ ತೃಪ್ತಿ ಆಯಿತು. ಈಗ ನನಗೂ ವಿಪರೀತ ಹಸಿವಾಗುತ್ತಿದೆ. ಏನಾದರೂ ತಿನ್ನಲೇಬೇಕು. ಪಾಕಶಾಲೆಗೆ ತೆರಳಿ ಭೋಜನದ ವ್ಯವಸ್ಥೆ ಮಾಡಲು ತಿಳಿಸುತ್ತೇನೆ. ನಿಲ್ಲಿ ಮಹರ್ಷಿ, ನನಗೂ ಹಸಿವಾಗುತ್ತಿದೆ. ಅಲ್ಲಿ ಸಕ್ಕು ಆರಂಭಿಸಿದ್ದಾಳೆ. ನನಗೂ ಸಜ್ಜಿಗೆಯ ಮೇಲೆ ತುಪ್ಪ ಹಾಕಿಕೊಂಡು ತಿನ್ನಬೇಕೆಂಬ ಹಂಬಲವಾಗುತ್ತಿದೆ. ನಾರಾಯಣ ನಾರಾಯಣ. ಏನೋ ಪಾಂಡು, ನೀನು ವೈದ್ಯ ತಾತನ್ ಜಾಗದಲ್ಲಿ ಕೂರೋಷ್ಟು ದೊಡ್ಡವನಾಗಿಲ್ಲ. ಇವಾಗ ಬಂದ್ರ ಸಕ್ಕು ಅಕ್ಕ, ಒಳಗೋಗಿ ರೊಟ್ಟಿಗಳನ್ನಿಟ್ಟು ಬನ್ನಿ. ನೀನ್ ವೈದ್ಯ ತಾತ ರೀತಿ ಮಾತಾಡ್ತಿದ್ಯಾ ಅಲ್ವಾ? ಏನೋ ಇಬ್ರು ಸೇರಿ ಇಲ್ಲೇನ್ ಹುಚ್ಚ ಕೆಲ್ಸ ಮಾಡ್ತಿದ್ದೀರಾ? ಅಯ್ಯೋ ಅತ್ತೆ, ಹುಚ್ಚ ಕೆಲ್ಸ ಅಲ್ಲ. ನಾನ್ ಪ್ರತಿದಿನ ವೈದ್ಯ ತಾತನಿಗೆ ರೊಟ್ಟಿ ಕೊಡಕ್ ಬರ್ತೀನಲ್ವಾ? ಅವನು ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ದಾನೆ? ಕೂತ್ಕೊಂಡ್ರೆ ನಿಮಗೇನಾದ್ರೂ ಸಮಸ್ಯೆನಾ ಸತ್ಯಭಾಮ ಅವ್ರೆ? ನನಗೆ ಹೊರಗೆ ಸಣ್ಣ ಕೆಲ್ಸ ಇತ್ತು, ಅದಕ್ಕೆ ಪಾಂಡುನ ಒಂದ್ ಸ್ವಲ್ಪ ಹೊತ್ತು ಇಲ್ಲಿ ಕೂರ್ಸಿದೀನಿ. ಇಲ್ಲಿ ಬರೋರ್ನ ಸ್ವಲ್ಪ ನೋಡ್ಕೊ ಅಂತ ಹೇಳಿದೀನಿ. ನಿಮಗೇನ್ ತೊಂದ್ರೆ ಆಗಿದೆ? ಬಾಯಿ ಮುಚ್ಚ. ಆ ಏನೇ ಸಕ್ಕು, ಆ ಲಕ್ಕು ಅಮ್ಮ ಇದ್ದಾಳಲ್ಲ, ಅವಳ ಬಗ್ಗೆ ನನಗೆ ವಿವರವಾಗಿ ಹೇಳೋ. ಅವತ್ ಗಬ್ಬರಿಸ್ತಾ ಮಾತಾಡಿದ್ಲು, ಅದಾದ್ಮೇಲೆ ಕಾಣಿಸ್ಲೇ ಇಲ್ಲ. ಖಂಡಿತ ಅವಳ ಹಿಂದೆ ಯಾವ್ದೋ ಒಂದ್ ರಹಸ್ಯ ಇದ್ದೇ ಇರತ್ತೆ. ಯಾವ ರಹಸ್ಯನೂ ಇಲ್ಲ ಅತ್ತೆ. ಅವರು ಹೊರಟೋಗಿದ್ರು, ಆದ್ರೆ ಗಂಡನ್ ಜೊತೆ ಜಗಳ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ವಾಪಸ್ ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ ಸಕ್ಕು. ಯಾರೋ ಎಲ್ಲಮ್ಮ ಗಿಲ್ಲಮ್ಮ ಕಂಡ್ರು ಮನೆ ಕರ್ಕೊಂಡ್ ಬಂದಿಟ್ಕೋತೀರಾ? ಏನು ಈಗ ನೀವೇನಂದ್ರಿ? ಎಲ್ಲಮ್ಮ ಗಿಲ್ಲಮ್ಮನ? ಎಲ್ಲಮ್ಮ ಗಿಲ್ಲಮ್ಮನ? ಹೌದ್ ಕಣೋ, ಅಂದೆ. ಏನಿವಾಗ? ಯಾರಾದ್ರೂ ಎಲ್ಲಮ್ಮ ಗಿಲ್ಲಮ್ಮನ ಮನೇಲಿ ಇಟ್ಕೊಂತಾರ? ಇವಾಗ ನೀವು ಅದೇ ತಾನೇ ಹೇಳಿದ್ದು. ಸಿಕ್ಕಾಕೊಂಡ್ರಿ. ಮಾವಿನಕಾಯಿ ಸಾರು ಮತ್ತೆ ಕಡ್ಲೆನಾ ಜಾಸ್ತಿ ತಿಂದಿರ್ತೀರಾ, ಯಾವ್ದೋ ಮಾಯ ರೋಗ ಬಂದಿರುತ್ತೆ, ಅದಕ್ಕೆ ಎಲ್ಲಮ್ಮ ಗಿಲ್ಲಮ್ಮ ಅಂತಿದೀರಾ. ನನ್ಗದ್ ಯಾವ ಮಾಯಾ ರೋಗನೂ ಬಂದಿಲ್ಲ, ನಾನ್ ಚೆನ್ನಾಗೇ ಇದೀನಿ. ಛೇ, ಸರಿ ಹಾಗಾದ್ರೆ ಹೇಳಿ, ಈ ವರ್ಷ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಗುತ್ತೋ ಇಲ್ಲ ಕಡಿಮೆ ಮಳೆ ಬೀಳುತ್ತೋ? ಹೇಳಿ ಹೇಳಿ, ನಾನ್ ಹೇಳಿದನ್ನ ಹಂಗೆ ಹೇಳಿ. ಸರಿ ಹೇಳ್ತೀನಿ. ಈ ವರ್ಷ ಮಳೆಗಾಲದಲ್ಲಿ ಆಮೇಲೇನು? ಈ ವರ್ಷ ಮಳೆಗಾಲದಲ್ಲಿ ಈ ವರ್ಷ ಮಳೆಯಲ್ಲಿ ಮಳೆಗಾಲ ಮಳೆ